ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಮಾಡಿರಲಿಲ್ಲ, ಅದಕ್ಕೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ನಾನೇ ಒಂದು ಚಾರ್ಟ್ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೆ. ಅದು ವರ್ಕ್ ಆಗಿದೆ ಇಲ್ಲ, ನಮ್ಮ ಲೆವೆಲ್ಸ್ ಹಂಗಾರ್ಕ ಇದ್ದಾವೆ ಇಲ್ಲ, ನಮ್ಮ ಕಾಲ್ ಎಷ್ಟು ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನಾವು ಏನೇನು ಅನಾಲಿಸಿಸ್ ಕೊಟ್ಟಿದ್ವಿ ಅದು ಹೆಂಗೆ ವರ್ಕ್ ಆಗಿದೆ ಅಂತ. ಇದು ಇವತ್ತು ಗುಡ್ ಮಾರ್ನಿಂಗ್, ನೀವು ನೋಡ್ಕೋಬೋದು. ಟುಡೇ ಗುಡ್ ಮಾರ್ನಿಂಗ್ ಅಂತ ಇವತ್ತಿಂದಿದು. ಓಕೆ, ಇಲ್ಲಿಂದ ನೀವು ನೋಡ್ಕೊಳ್ಳಿ. ಇದು ಲೆವೆಲ್ಸ್ ನೋಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ರೆ ಅದನ್ನು ತೋರಿಸ್ತೀನಿ ನಾನು, ಪ್ಲಸ್ ನಮ್ಮ PNL ಕೂಡ ತೋರಿಸ್ತೀನಿ ನಾನು. ಓಕೆ, ಇದು ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ. ಅದಾದಮೇಲೆ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಕೊಡ್ತಾ ಇಲ್ಲ, ಬಿಫೋರ್ ಮಾರ್ಕೆಟ್ ಅಂದರೆ 6:59 AM. ನೀವು ಇಲ್ಲಿ ನೋಡ್ಕೋಬೋದು ಟೈಮ್. ಓಕೆ, 6:59 AM PE ಕಾಲ್ ಎಂಟ್ರಿ ಕೊಟ್ಟಿದ್ವಿ. ಓಕೆ, PE ಕಾಲ್ ಎಂಟ್ರಿ ಕೊಟ್ಟಿದ್ವಿ ವಿತ್ ಡ್ರಾಯಿಂಗ್. ದಿಸ್ ಈಸ್ ದ ಡ್ರಾಯಿಂಗ್. ಇದೇ ಇವತ್ತು ತಮ್ಲೆನ್ ಹಾಕೋಣ. ಇದು ಡ್ರಾಯಿಂಗ್. ಈ ಡ್ರಾಯಿಂಗ್ ಕೂಡ ನೀವು ಟೈಮ್ ನೋಡ್ಕೊಳ್ಳಿ, ಬೆಳಿಗ್ಗೆ 7 ಗಂಟೆ. ಓಕೆ, 6:59, 7 ಆ ಟೈಮು ಇದು. ಇಲ್ಲಿ ನೋಡ್ಕೊಳ್ಳಿ, 7 ಗಂಟೆಗೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಓಕೆ, ಅದಾದಮೇಲೆ ರಿಸಲ್ಟ್ ಏನಾಗಿದೆ ನೋಡಿ, ಬರ್ತಾ ಇದ್ದೀನಿ. ಅದು ರನ್ನಿಂಗ್ ಇರುವಾಗ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿದ್ದೀವಿ 9:17 ನೋಡ್ಕೊಳ್ಳಿ. ಅದಾದಮೇಲೆ ಕೊಟ್ಟಿರೋ PE ಕಾಲ್ ಎಷ್ಟು ಬಂದಿದೆ ನೋಡಿ. ದಿಸ್ ಈಸ್ ದ ರಿಸಲ್ಟ್. 320ಗೆ ಕೊಟ್ಟಿದ್ದೆ ಎಂಟ್ರಿ, ಅದು 420 ಕೂಡ ಹೋಗಿದೆ. 100 ಪಾಯಿಂಟ್ಸ್ ನಿಫ್ಟಿಯಲ್ಲಿ. 1:5 ಟಾರ್ಗೆಟ್ ನೋಡಿದ್ರೆ ಎಂಟ್ರಿ ಒಂದೇ ಒಂದು ಪೈಸೆ ಕೂಡ ರೆಡ್ ತೋರಿಸಿಲ್ಲ. ಕಂಪ್ಲೀಟ್ ಟಾರ್ಗೆಟ್ ಬಂದಿದೆ. ಅದು ಕೂಡ ಬಿಫೋರ್ ಮಾರ್ಕೆಟ್ 7 ಗಂಟೆಗೆ ಕೊಟ್ಟಿರೋದು. ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಅಲ್ಲ, 7 ಗಂಟೆಗೆ ವಿತ್ ಡ್ರಾಯಿಂಗ್. ಓಕೆ, ಇದು ನೋಡ್ಕೊಳ್ಳಿ. ಅದಾದಮೇಲೆ ಫಾರೆಕ್ಸ್ ಮಾಡಿದ್ದಾರೆ. ಫಾರೆಕ್ಸ್ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ ಇಲ್ಲೂ ನೋಡಿ. ಇದು ಫಾಲ್ ಆಗಿದೆ ಸೇಮ್ ಅಲ್ಲಿವರೆಗೂ. ನಾವು ಕ್ಯಾಂಡಲ್ ಎಲ್ಲವರೆಗೂ ಬರ್ದಿದ್ವಿ, ಡ್ರಾಯಿಂಗ್ ಅಲ್ಲಿವರೆಗೂ ಬಂದಿದೆ. ಇದು ನೋಡ್ಕೊಳ್ಳಿ. ಓಕೆ, ಆಮೇಲೆ ಫಾರೆಕ್ಸ್ದೆಲ್ಲ ಇದ್ದಾವೆ, ಅದೆಲ್ಲ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ಓಕೆ, ಇವತ್ತೊಂದು PNL ಕೂಡ ತೋರಿಸ್ತೀನಿ ಇಲ್ಲಿ. ನಮ್ಮ PNL ಇವತ್ತು 1,27,773 ರೂಪಾಯಿ. ಎಷ್ಟು ಜನ? 17 ಜನ ಆ್ಯಕ್ಟಿವ್ ಟ್ರೇಡರ್ಸ್. 17 ಜನ ಕೂಡ ಪ್ಲಸ್ಸೇ, ಯಾರು ಒಬ್ಬರು ಮೈನಸ್ ಇಲ್ಲ. 17 ಜನನೂ ಪ್ಲಸ್ಸೇ. 1,27,773 ರೂಪಾಯಿ. ಇದು ನಮ್ಮದು ಇವತ್ತು ನಮ್ಮ PNL. ಓಕೆ, ಇವಾಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ರಿ ನೋಡಿ. ಟೆಲಿಗ್ರಾಮಲ್ಲಿ ಕೂಡ ನೋಡಿ. ಲೆವೆಲ್ಸ್ ನಾನೇ ಪೋಸ್ಟ್ ಮಾಡಿದ್ದೀನಿ ಇವತ್ತು ಜುಲೈ 14ನೇ ತಾರೀಕು. ಲೆವೆಲ್ಸ್ ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ಇದು ಪಾಸಿಬಲ್ ಇದ್ದರೆ ಟ್ರೈ ಮಾಡಿ ನೋಡಿ, ಆಗುತ್ತೇನೋ ಅಂತ. ಓಕೆ ನೋಡಿ, ಇದು ಲೆವೆಲ್ಸು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಮಾರ್ಕೆಟ್ ಓಪನ್ ಆದಮೇಲೆ ಇದು ಕೂಡ ಹಾಕಿದ್ದೀನಿ. ದಿಸ್ ಈಸ್ ಮೈ ವ್ಯೂ ಅಂತ, ಅದೇ ಸೆಲ್ಲಿಂಗ್ ಕಡೆ ಇರ್ತೀವಿ ಅಂತ. ಓಕೆ, ನೆಕ್ಸ್ಟ್ ಕಾಲ್ ತೊಗೊಂಡು ಕಾಲ್ ಕೂಡ ಸ್ಕ್ರೀನ್ಶಾಟ್ ಪೋಸ್ಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದು ಟೆಲಿಗ್ರಾಮಲ್ಲಿ ಕೊಟ್ಟಿರೋದು. ಲೆವೆಲ್ಸ್ ಕೊಟ್ಟಿದ್ದೀವಿ ಟೆಲಿಗ್ರಾಮಲ್ಲಿ, ಇದು ಫ್ರೀ ಆಗಿ ಲೆವೆಲ್ಸ್ ಕೊಟ್ಟಿದ್ದೀವಿ, ಕಾಲ್ ಪೋಸ್ಟ್ ಮಾಡಿದ್ದೀವಿ, ವಿತ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೀವಿ. ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದೆ, ನೋಡ್ಕೊಳ್ಳಿ. ಆಮೇಲೆ ಏನೇನು ಪ್ರಾಫಿಟ್ ಮಾಡಿದ್ದೀವಿ ಇದ್ರದ್ದೆಲ್ಲ ಸ್ಕ್ರೀನ್ಶಾಟ್ ಇಲ್ಲಿ ಸಮೇತ ಇಲ್ಲಿದ್ದಾವೆ. ಇಷ್ಟು ಕೌಂಟ್ ಮಾಡಿ, ನೀವು ಕೌಂಟ್ ಮಾಡಿದ್ರೆ ನಿಮ್ಗೆ ಆಗೋ ಪ್ರಾಫಿಟ್ ಟೋಟಲ್ ಸ್ಟಿಲ್ ಇನ್ನೂ ರನ್ನಿಂಗ್ ಇದ್ದಾವೆ. ಟ್ರೇಡ್ಸ್ ನಡೀತಾ ಇದ್ದಾವೆ ಫಾರೆಕ್ಸು, ಅದನ್ನು ಆ್ಯಡ್ ಮಾಡಿಲ್ಲ. ಈ ಟೈಮ್ವರೆಗೂ 2 ಗಂಟೆವರೆಗೂ ಆಗಿರೋ ಪ್ರಾಫಿಟ್ ಇದು. ಓಕೆ ಓಕೆ, ಇವಾಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ನೋಡ್ಕೊಳ್ಳಿ. ಇದು ನಮ್ಮ ಸ್ಟೂಡೆಂಟ್ಸ್ ಮಾತ್ರ. ಇದನ್ನು ಬೈ ಸೆಲ್ ಮಾಡಿಕೊಂಡು ನೀವೇನಾದರೂ ಮಾಡಿದ್ರೆ ನಮ್ಗೆ ಸಂಬಂಧ ಇಲ್ಲ. ಇದು ನಮ್ಮ ಸ್ಟೂಡೆಂಟ್ಸ್. ಮೂರು ಗಂಟೆ 20 ನಿಮಿಷ ಇವತ್ತು ಮಾರ್ಕೆಟ್ ಲೈವ್ ರನ್ನಿಂಗ್ ಇರುವಾಗ ನಾಳೆ ಟ್ರೇಡ್. ನಾಳೆ ಏನು ಮಾಡಬೇಕು ಅಂತ, ನಾಳೆ ಟ್ರೇಡ್ ಇವತ್ತೇ ತಗೊಂಬಿಟ್ಟಿದೆ. 24,850 CE, ಎಂಟ್ರಿ 320. ನಾಳೆ ಟ್ರೇಡು ಇವತ್ತು ಬಿಫೋರ್ ಮಾರ್ಕೆಟ್, ಅಂದರೆ ಮಾರ್ಕೆಟ್ ಇವತ್ತು ಕ್ಲೋಸೇ ಆಗಿಲ್ಲ, ಆವಾಗಲೇ ನಾಳೆ ಟ್ರೇಡ್ ರೆಡಿ ಇದ್ದಾರೆ ಇವರು, ನೋಡ್ಕೊಳ್ಳಿ ಇದು. ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದ ಅನಾಲಿಸಿಸ್ ನಾನು ಹೇಳ್ತೀನಿ. ಇದು ನನ್ನ ಸ್ಟೂಡೆಂಟ್ಸ್ಗೆ ನಮ್ಮ ವ್ಯೂ ಮಾತ್ರ.
ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಇಲ್ಲಿ ಎಂಟ್ರಿ ಅಂತ ಹಾಕ್ಕೊಳ್ಳಿ, ಇದು ಟಾರ್ಗೆಟ್ ಅಂತಿದೆ. ಎಂಟ್ರಿ ನೋಡಿ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನು ಓಪನ್ ಆದ್ರೂ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತೀವಿ. 57,150 57,150 ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಟೈಮ್. ಇದು ಇಲ್ಲಿಗೆ ಬಂದಮೇಲೆ ಮತ್ತೆ ರಿಟ್ರೇಸ್ ಆಗಿ ಹೋಗಬೇಕು. ಇಲ್ಲಿ ರೀ ಎಂಟ್ರಿ ಮಾಡ್ಕೊಳ್ತೀವಿ ನಾವು. ಇದ್ರ ಕೆಳಗಡೆ ಬಂದರೆ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಲ್ಲ ನಾವು. ಓಕೆ, ನೀವು ಮಾಡ್ತೀರಾ ಅಂದರೆ ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಬಟ್ ನಾವು ಇದ್ರ ಮೇಲೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಕೆಳಗಡೆ 50% ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ, ನೋಡ್ಕೊಳ್ಳಿ. ಬಟ್ ನಮ್ಮ ಸ್ಟೂಡೆಂಟ್ಸ್ ಯಾರು ಸೆಲ್ಲಿಂಗ್ ಕಡೆ ಇಂಟ್ರೆಸ್ಟೆಡ್ ಇಲ್ಲ, ಬೈಯಿಂಗ್ ಇದ್ದಾರೆ. ಇನ್ ಕೇಸ್ ನಾಳೆ ಇದು ಬಂದಿದೆ ಅಂದರೆ ಅವರು ಲೈವಲ್ಲಿ ಚೇಂಜ್ ಮಾಡ್ಕೋತಾರೆ ಡಿಸಿಷನ್ನ. ಅದು ಕೂಡ ಪರ್ಫೆಕ್ಟಾಗಿ ಟೆಕ್ನಿಕಲಾಗಿ ಎಲ್ಲ ಮ್ಯಾಚ್ ಆದರೆ ಮಾತ್ರ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಮಾರ್ನಿಂಗ್ ಹಾಕ್ಕೊಟ್ರೆ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ನೋಡ್ಕೊಳ್ಳಿ ನೀವು. ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಅದೇ ಲೆವೆಲ್ಸ್ ನೀವು ನೋಡಿ. ಇದು ಬ್ರೇಕ್ ಆಗಿ ಬಂದ ಮೇಲೆ ಮತ್ತೆ ಅದಕ್ಕೆ ರಿಟ್ರೇಸ್ ಮಾಡಿ ಪಿನ್ ಟು ಪಿನ್ ನಮ್ಮ ಸಪೋರ್ಟ್ ಹತ್ರ ಬಂದು ಫುಲ್ ಡೇ ಸಪೋರ್ಟ್ ಹತ್ರ ನಿಂತಿತ್ತು. ಇದು ಡ್ರಾಯಿಂಗ್ ಮಾಡಿಕೊಟ್ಟಿದ್ವಿ, ಇದು ಮೇಲೆ ಹೋಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದು ನೋಡ್ಕೊಳ್ಳಿ. ಓಕೆ, ಇವಾಗ ನಿಫ್ಟಿ ಲೆವೆಲ್ಸ್ ನಿಮ್ಮ ಕಣ್ಣು ಮುಂದೆ ಇಲ್ಲಿ ಸ್ಟೂಡೆಂಟ್ಸ್ ಹಾಕಿ ಕಳಿಸಿದ್ದಾರೆ. ಇದು ನಿಫ್ಟಿ ಸರ್ ಅಂತ, ಅದು ಕೂಡ ಯಾವ ಟೈಮಲ್ಲಿ ಕಳಿಸಿದ್ದಾರೆ ನೋಡ್ಕೊಳ್ಳಿ. 3 ಗಂಟೆ 17 ನಿಮಿಷ ಅಂದರೆ 3 ಕಾಲಿಗೆ ನಾಳೆ ಲೆವೆಲ್ಸ್ ಕಳಿಸ್ಬಿಟ್ಟಿದ್ದಾರೆ. 24,000 25,000 24,830. ಓಕೆ, ಇದೇ ಲೆವೆಲ್ಸ್ನ ನಾವು ಕಾಪಿ ಮಾಡೋಣ. 25,000 24,830. ಇದು ಮಿಡ್ಡು, ಇದು ಮೇಜರ್. ಇದು ಮೇಜರ್, ಅದು ಲೆವೆಲ್ಸ್ ಕರೆಕ್ಟ್ ಇದಾವೆ. 24,829 829 ಸ್ಟೂಡೆಂಟ್ಸ್ದು. ಓಕೆ, $829. ಇದು ಮಿಡ್ಡು. ಅವ್ರ ಸಿ ಎಂಟ್ರಿ ಪ್ಲೇಸು ಇಲ್ಲಿ. ಇದು ನಮ್ಮದು ಆಗೋಗಿದೆ. ಇದು ಡ್ರಾಯಿಂಗ್ ಬರ್ಕೊಟ್ಟಿದ್ದು ಡ್ರಾಯಿಂಗ್ ವರ್ಕ್ ಆಗಿದೆ. ಇದು ಆಗೋಗಿದೆ ನೋಡ್ಕೊಳ್ಳಿ. ಇದು ನಮ್ಮ ಸ್ಟೂಡೆಂಟ್ಸ್ ಲೆವೆಲ್. ನಾನು ಇದನ್ನೇ ಬಿಲೀವ್ ಮಾಡ್ತೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಯಾಕಂದರೆ ಅವ್ರಿಗೆ ಹೇಳ್ಕೊಡ್ತಾ ಇರೋದು ನಾನೇ ನಂಬಿಲ್ಲ ಅಂದರೆ ಅವ್ರ ಮೇಲೆ ಅವ್ರ ನಂಬಿಕೆ ಬರಲ್ಲ. ಅದಕ್ಕೆ ನೋಡೋಣ ಈ ಲೆವೆಲ್ಸ್ ನಾಳೆ ಟೋಟಲ್ ಚಾಲೆಂಜ್ ಮಾಡಿ ನೋಡೋಣ. ಇದು ನಮ್ಮ ಸ್ಟೂಡೆಂಟ್ಸ್ ಹಾಕಿರೋ ಲೆವೆಲ್ಸ್ ವರ್ಕ್ ಆಗ್ತಾವ ಇಲ್ಲ. ಇನ್ ಕೇಸ್ ಫೇಲ್ ಆದರೆ ಎಲ್ಲಿ ಫೇಲ್ ಆದರೆ ಅಂತ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಕಲ್ತ್ಕೊಂಡು ಮತ್ತೆ ಬರ್ತಾರೆ ಅವರು. ಪಾಸ್ ಆದರೆ ಕಲ್ತಿರೋದನ್ನ ಇನ್ನೂ ಸ್ವಲ್ಪ ಮಾಡಿಫೈ ಮಾಡ್ಕೋತಾರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇದು ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಆಗಿರ್ತದೆ ಸ್ಟೂಡೆಂಟ್ಸ್ಗೂ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಅವ್ರದ್ದು ಬ್ಯಾಂಕ್ ನಿಫ್ಟಿ ಲೆವೆಲ್ ತೋರಿಸಿಲ್ಲ ಸರ್ ಅಂದರೆ ಬ್ಯಾಂಕ್ ನಿಫ್ಟಿದು ಕೂಡ ತೋರಿಸ್ತೀನಿ ನಾನು. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಸೇಮ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ಇದು ನಮ್ದು ಇವತ್ತು ನಾವು ಮಾಡಿರೋ ಟ್ರೇಡ್, ನಾವು ಮಾಡಿರೋ ಲೆವೆಲ್ಸು, ನಮ್ಮ ಕಾಲ್ಸ್ ಎಲ್ಲ ಪಾಸ್ ಆಗಿರೋದು ವಿತ್ ಡ್ರಾಯಿಂಗ್ ಸಮೇತ. 100% ಅಕ್ಯುರೇಸಾಗಿ ವರ್ಕ್ ಆಗಿದ್ದಾವೆ ಲೆವೆಲ್ಸ್ ಕೂಡ. ಓಕೆ ಓಕೆ ಇವಾಗ ಏನಾದರೂ ಎನ್ಕ್ವೈರೀಸ್ ಇದೆಯಲ್ಲ, ನಂಬರ್ ಬರ್ತದೆ ನೋಡಿ, ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಇಲ್ಲ, ಆಫ್ಲೈನ್ ಯಾರೂ ಕೇಳಬೇಡಿ, ದಯವಿಟ್ಟು ಜಾಗನೇ ಇಲ್ಲ ಕೂತ್ಕೊಳ್ಳೋಕ್ಕೆ. ಆನ್ಲೈನ್ ಕೇಳ್ಕೊಳ್ಳಿ. ಹೊಸದಾರ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಲೈವಲ್ಲಿ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.